ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕು ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಎಂಎಲ್ ಗಂಗಾಧರಯ್ಯ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇವರನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸಿ ಅವರ ಕ್ಷೇತ್ರದ ಅಭಿವೃದ್ಧಿ ಕಾರ್ಯದ ಬಗ್ಗೆ ಮಾಹಿತಿ ಪಡೆಯುತ್ತಿದ್ದಾರೆ. ಬನ್ನಿ ಏನು ಹೇಳಿದ್ದಾರೆ ಕೇಳೋಣ. ನನ್ನ ಹೆಸರು ಎಂಎಲ್ ಗಂಗಾಧರಯ್ಯ. ನಾನು ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕು ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಿಮ್ಮ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೆ, ಯಾವ ರೀತಿ ಕೃತಜ್ಞತೆ ಸಲ್ಲಿಸ್ತೀರಾ ಸರ್? ನನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ನನ್ನ ಅಭಿನಂದನೆಯನ್ನು ಹೇಳಲಿಕ್ಕೆ ಬಯಸ್ತೇನೆ. ಸರ್, ನೀವು ಅಧ್ಯಕ್ಷರಾಗಿದ್ದೀರಾ, ಆ ಅವಧಿಯಲ್ಲಿ ಏನೇನು ಕೆಲಸ? ನನ್ನ ಅಧ್ಯಕ್ಷರ ಅವಧಿಯಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ನೈರ್ಮಲ್ಯಕ್ಕೆ ನಾನು ಒತ್ತು ಕೊಟ್ಟಿದ್ದೇನೆ. ಸ್ವಚ್ಛತೆ, ಎಲ್ಲ ಊರುಗಳಲ್ಲಿ ಸ್ವಚ್ಛತೆಯನ್ನು ಮಾಡುವುದಕ್ಕೆ, ಮತ್ತೆ ಬೀದಿ ದೀಪ ಎಲ್ಲ ಗ್ರಾಮಗಳಲ್ಲಿ ಕಟ್ಟಿಸಿದ್ದೇವೆ. ಮತ್ತು ಚರಂಡಿ ವ್ಯವಸ್ಥೆ ಹಾಗೂ ವಿಕಲಚೇತನರ ಅವರಿಗೆ ಅವರ ಮನೆ ಹತ್ತಿರ ಲೈಟು ಮತ್ತೆ ಶೌಚಾಲಯವನ್ನು ಕಟ್ಟಿಸುವುದಕ್ಕೆ ನಾನು ಮಾಡಿದ್ದೀನಿ. ಹಾಗೂ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಹಳ್ಳಿಗಳಲ್ಲಿ ನಮ್ಮ ದಾರಿ ನಮ್ಮ ಹೊಲ ಈ ಕೆಲಸವನ್ನು ಮಾಡಿಸಿದ್ದೇವೆ. ಮತ್ತು ಶಾಲಾ ಕಾಂಪೌಂಡು ಮತ್ತೆ ಸಿಂಥೆಟಿಕ್ ಕೋರ್ಟು ಇನ್ನು ಹಲವಾರು ಕಾಮಗಾರಿಗಳನ್ನು ನಮ್ಮ ಎಲ್ಲ ಗ್ರಾಮಗಳಲ್ಲಿ ಮಾಡುವುದಕ್ಕೆ ನಾನು ಮಾಡಿದ್ದೇನೆ. ಮತ್ತು ಇನ್ನು ಅಭಿವೃದ್ಧಿ ಕೆಲಸಗಳನ್ನು ಸಹ ನಮ್ಮ ಅಧಿಕಾರ ಅವಧಿಯಲ್ಲಿ ನಾನು ನಿಷ್ಠೆಯಿಂದ ಮಾಡಿದ್ದೇನೆ. ಮುಂದಿನ ಯೋಜನೆಗಳಿದೆ, ಏನೇನು ಮಾಡಬೇಕು ಅಂತ ಇದ್ದೀರಾ ಸಾವು? ನಾವು ಮುಂದೆ ಈ ವರ್ಷದ ಇನ್ನೇನು ನಮ್ಮ 6 ತಿಂಗಳ ಅವಧಿಯಲ್ಲಿ ಎಲ್ಲಾ ಗ್ರಾಮೀಣ ಭಾಗದಲ್ಲಿ ಎಲ್ಲ ಗ್ರಾಮಗಳಲ್ಲಿ ಕುಡಿಯುವ ನೀರು, ಗ್ರಾಮ ನೈರ್ಮಲ್ಯ, ರಸ್ತೆ ವ್ಯವಸ್ಥೆ, ಚರಂಡಿ ವ್ಯವಸ್ಥೆ ಅವೆಲ್ಲ ಮಾಡಕ್ಕೆ ನಾನು ಪ್ರಯತ್ನ ಮಾಡ್ತಿದ್ದೀನಿ. ಮತ್ತು ಸರ್, ಕುಡಿಯೋ ನೀರಿನ ಘಟಕಗಳಿದೆಯಾ? ಕುಡಿಯೋ ನೀರಿನ ಘಟಕಗಳಿದೆ ಸರ್, ಎಲ್ಲ ಊರಲ್ಲೂ ಇದೆ. ಎಲ್ಲ ಊರಲ್ಲೂ ಇದೆ. ಯಾವ ಅನುದಾನ ಮಾಡಿಸಿದಾರ ಸರ್? ಅದು ಪಂಚಾಯತಿ ಅನುದಾನನ ನಿಮ್ಮ ಬೇರೆ ಅನುದಾನದಿಂದ ಬಂದಿದೆ. ನಿಮ್ಮ PDO ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಮ್ಮ ಮುದ್ದೇನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಕಾರ್ಯನಿರ್ವಹಿಸಿದ PDO ಶಿವಕುಮಾರ್ ಅವರು ಅಭಿವೃದ್ಧಿ ಅಧಿಕಾರಿಗಳಾಗಿ ಕೆಲಸ ಮಾಡ್ತಿದ್ದಾರೆ. ಅವರು ಎಲ್ಲ ಸದಸ್ಯರಿಗೂ ನಿಷ್ಠೆಯಿಂದ ಅವರು ಕೆಲಸ ಮಾಡ್ತಿದ್ದಾರೆ. ನಾನು ಮತ್ತು PDO ಸರ್ ಅವರು ಒಂದು ಅನ್ಯೂನ್ಯತೆಯಿಂದ ಕೆಲಸ ಮಾಡ್ತಿದ್ದೀವಿ. ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಹಾಗಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಸರ್ವಾಂಗೀಣ ಅಭಿವೃದ್ಧಿ ಆಗ್ತಿದೆ. ಯಾವುದೇ ಕುಂಠಿತ ಆಗಿಲ್ಲ ಕಾಮಗಾರಿಗಳು. ನೀವು ಸದಸ್ಯರ ಬಗ್ಗೆ ಎಲ್ಲ ಸ್ಪಂದಿಸ್ತಾರ ಸರ್? ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಎಲ್ಲ ಸದಸ್ಯರುಗಳು ನನಗೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಯಾಕಂದ್ರೆ ನಾನು ಜಾತ್ಯತೀತವಾಗಿ ಅಧಿಕಾರ ಅವಧಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಹಾಗಾಗಿ ನನಗೆ ಯಾರೂ ಸದಸ್ಯರು ಸಹ ತೊಂದರೆ ಕೊಟ್ಟಿಲ್ಲ. ಹಾಗಾಗಿ ಸದಸ್ಯರುಗಳಿಗೆ ನಾನು ಮೊದಲನೇದಾಗಿ ಅವರಿಗೆ ಕೃತಜ್ಞತೆ ಹೇಳಲಿಕ್ಕೆ ಬಯಸ್ತೀನಿ. ಸರ್, ನಿಮ್ಮ ಶಾಸಕರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಶಾಸಕರು ನಾವು ಕೆಲವು ಹೋಗಿದ್ದೀವಿ, ಯಾವ ವಿಚಾರಕ್ಕೆ ಹೋಗಿ ಕೇಳಿದಾಗ ಅವರು ಸ್ಪಂದಿಸಿದ್ದಾರೆ. ಹಾಗಾಗಿ ಅವರು ಕೆಲಸ ಮಾಡಿಕೊಟ್ಟಿದ್ದಾರೆ ಪಂಚಾಯತಿಗೆ. ಮತ್ತೆ ನಿಮ್ಮ ಪಂಚಾಯತಿ ವ್ಯಾಪ್ತಿ ಬೇರೆ ಏನಾದರೂ ಸಮಸ್ಯೆ ಇದೆಯಾ ಸರ್? ಪಂಚಾಯತಿ ವ್ಯಾಪ್ತಿಯಲ್ಲಿ ಸದ್ಯಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಮುಂದಿನ ದಿನಗಳಲ್ಲಿ ಈಗೇನು ಸರ್ಕಾರದಿಂದ ಬರೋ ಸವಲತ್ತುಗಳನ್ನು ಪಡೆದು ಗ್ರಾಮೀಣ ಭಾಗದಲ್ಲಿ ಇನ್ನೂ ಅಭಿವೃದ್ಧಿ ಕೆಲಸಗಳಿಗೆ ನಾನು ಪ್ರಯತ್ನ ಮಾಡ್ತೇನೆ. ಸರ್, ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಸ್ಮಶಾನ ಯಾವ್ದಾದ್ರು ಅಭಿವೃದ್ಧಿ ಮಾಡಿದ್ದೀರಾ? ಮಾಡಿದ್ವಿ ಮೇಡಮ್. ಯಾವ ಊರಲ್ಲಿ ಮಾಡಿದ್ದೀರಾ ಸರ್? ಈಗ ನಮ್ದು ಇಲ್ಲಿ ಸಾಸಟ್ಟಿಹಳ್ಳಿ ಮತ್ತೆ MH ಕಾವಲು, ಆಮೇಲೆ ಹಾಲ್ಕಟ್ಟೆ, ಈ ಊರುಗಳಲ್ಲಿ ಅದು ಅಭಿವೃದ್ಧಿ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನು ಬರುವಂತ ಉಳಿದ ಊರುಗಳಿಗೆ ಅಭಿವೃದ್ಧಿ ಮಾಡ್ತೀವಿ ಮೇಡಮ್. ಮುಂದಿನ ಯೋಜನೆಗಳು ಏನಿದೆ ಸರ್? ಮತ್ತು ನಮ್ಮ ಗ್ರಾಮ ಪಂಚಾಯತಿಗೆ ಗಣಿ ಮೈನಿಂಗ್ ಡಿಪಾರ್ಟ್ಮೆಂಟ್ ಇಂದ 53 ಮನೆಗಳು ಬಂದಿದೆ. 53 ಮನೆಗಳನ್ನ ನಾವು ಪ್ರತಿ ಹಳ್ಳಿಗಳಿಗೆ ಹೋಗಿ ಮನೆ ಸಮೀಕ್ಷೆ ಮಾಡಿ ಇದರಲ್ಲಿ ಯಾರು ಎಲಿಜಿಬಲ್ ಇದ್ದಾರೆ, ಕಡು ಬಡವರು ಇದ್ದಾರೆ, ಅವರಿಗೆ ಗುರ್ಸಿ ನಾವು
ಮನೆಯನ್ನು ಕೊಡ್ತೇವೆ. ಯಾವಾಗ ಕೊಡ್ತೀರಾ ಸರ್ ಅದು? ಈಗ 12ನೇ ತಾರೀಕು ನಾವು ಫಲಾನುಭವಿಗಳನ್ನ ಆಯ್ಕೆ ಗ್ರಾಮ ಸಭೆ ಮುಖಾಂತರ ಆಯ್ಕೆ ಮಾಡಿ ಅರ್ಹತೆ ಇರೋರಿಗೆ ಮಾತ್ರ ಇದರಲ್ಲಿ ಆಯ್ಕೆ ಮಾಡಿ ನಾವು ಪಟ್ಟಿಯನ್ನು ಸಲ್ಲಿಸ್ತೇವೆ ಸರ್. ಎಲ್ಲಾ ಜನಾಂಗದವರಿಗೂ ಬರುತ್ತೆ ಸರ್? ಎಲ್ಲಾ ಜನಾಂಗದವರಿಗೂ ಬಂದಿದೆ. ಅದರಲ್ಲಿ ಕಡು ಬಡವರು ಅಂತರಿಗೆ ನೋಡಿ ಮನೆಯನ್ನು ನಾವು ಕೊಡ್ತೇವೆ. ಎಷ್ಟು ಮನೆ ಸರ್? 53 ಮನೆ ಕೊಟ್ಟಿದ್ದಾರೆ ಒಂದು ಗ್ರಾಮ ಪಂಚಾಯತಿಗೆ. ಅದನ್ನ ನಾವು ಪ್ರಾಮಾಣಿಕವಾಗಿ ಯಾವುದೇ ಲೋಪದೋಷವಿಲ್ಲದೆ ಪ್ರಾಮಾಣಿಕವಾಗಿ ಅದನ್ನ ಬಡವರಿಗೆ ಹಂಚಬೇಕು ಅಂತ ನಾವು ಈಗಾಗಲೇ ನಾವು PDO ಅವರಿಗೆ ನಾನು ಆದೇಶ ಮಾಡಿದ್ದೇನೆ. ಅದರಂತೆ ನಾನು ಕಡು ಬಡವರಿಗೆ ಮನೆ ಕೊಟ್ಟು ಯಾವುದೇ ಒಂದು ಲೋಪದೋಷ ಆಗದಂಗೆ ನಾವು ಆಯ್ಕೆ ಮಾಡಿ ಪಟ್ಟಿಯನ್ನು ಕಳಿಸ್ತೇವೆ. ಓಕೆ ಸರ್, ಥ್ಯಾಂಕ್ ಯು.